ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡುವುದು ಹೇಗೆ? ಮೊದಲು ಬೇಕಾಗಿರುವ ಪದಾರ್ಥಗಳನ್ನು ತೆಗೆದುಕೊಳ್ಳುವುದು. ಹೀಗೆ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ಹಾಗೂ ಮೆಣಸಿನಕಾಯಿ, ಅದರ ಜೊತೆಯಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ. ಮೊದಲು ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಡೋದು. ಎಣ್ಣೆ ಸ್ವಲ್ಪ ಕಾವೇರ್ತಿದ್ದಂಗೆ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ತೊಗರಿಬೇಳೆಯನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಸಾಸಿವೆನ ಹಾಕಿದ್ದೀನಿ. ಇದು ಸ್ವಲ್ಪ ಒಂದು ಹೀಟ್ಗೆ ಅದು ಚಿಟ್ಟ ಅಂತಿದ್ದಂಗೆ ಅದ್ರ ಜೊತೆಗೆ ನಾವು ಉದ್ದಿನಬೇಳೆ ಹಾಗೂ ಕಡಲೆಬೇಳೆನ ಹಾಕ್ಕೊಂಡು ಅದಕ್ಕೆ ಬೇಕಾದಂಗೆ ಅಂದರೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಹಾಗೆ ಬಿಟ್ಟಿರಬೇಕು. ಈಗ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಹೀಗೆ ಸ್ಲಿಮ್ಮಲ್ಲಿ ಹುರಿಸ್ಕೋಬೇಕು. ಏನಕ್ಕೆ ಈ ಥರ ಆಡಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಎಲ್ಲ ಕಡೆಗೂ ಗೋಲ್ಡನ್ ಕಲರ್ ತಿರುಗಲಿ ಅನ್ನೋದಕ್ಕೋಸ್ಕರ ಈ ಥರ ಆಡ್ಸೋದಕ್ಕೆ ಸೌಟಲ್ಲಿ ಆ್ಯಡ್ ಮಾಡ್ತಾ ಇರಬೇಕು. ನೀವು ನೋಡ್ತಾ ಇರ್ಬೋದು ಅದು ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಈಗ. ಸೊ ಈಗ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ದೀನಿ. ಈಗ ಈರುಳ್ಳಿ ಮತ್ತು ಇದನ್ನು ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ರೆ ಇದು ಮಾಯ್ಶ್ಚರೈಸ್ ಬಿಟ್ಕೊಂಡು ಬೇಗ ಅದು ಬೆಂದಿರೋ ಹಾಗೆ ಆಗುತ್ತೆ. ಸೊ ಈಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಈಗ ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನು. ಉಪ್ಪು ಹಾಕಿದ್ಮೇಲೆ ಅದು ಸ್ವಲ್ಪ ಮಾಯ್ಶ್ಚರೈಸರ್ ಆಗಿಬಿಟ್ಟು ಬೇಗ ಅದು ಬೇಯ್ದಂಗೆ ಆಗುತ್ತೆ. ಸೊ ಅದಾದಮೇಲೆ ನಾವು ಬೇಕಾಗಿರುವಂಥ ಅದರ್ ಐಟಮ್ಸ್ ಏನಿದೆ, ಈಗ ಟೊಮೊಟೊನ ಚಾಪ್ ಮಾಡ್ಕೊಂಡಿದ್ದೀನಿ, ಆ ಟೊಮೊಟೊ ಹಾಕ್ತೀವಿ. ನೀವು ನೋಡ್ಬೋದು ಅಲ್ಲಿ ಇವಾಗ ಆಯಿಲ್ ಕಡಿಮೆ ಹಾಕಿದ್ರು ಕೂಡ ಅಲ್ಲಿ ಮಾಯ್ಶ್ಚರೈಸ್ ಬಿಟ್ಕೊತಿರೋದ್ರಿಂದ ಅದು ಬೇಗ ಬೇಯ್ತಾ ಇದೆ. ಸೊ ಇದನ್ನು ತುಂಬ ಹೆಚ್ಚಾಗಿ ಬೇಯಿಸ್ಕೋಬಾರ್ದು, ಏಕೆಂದರೆ ಆ ಕ್ಯಾಪ್ಸಿಕಮಲ್ಲಿರುವಂಥ ಸತ್ವ ಏನಿದೆ ಸೊ ಅದು ನಮಗೆ ಜ್ಯೂಸಿಯಾಗಿರಬೇಕು ಅಂತ ಹೇಳಿದಾಗ ಅದನ್ನು ಸ್ವಲ್ಪ ಹಾಗೆ ಬಿಡಬೇಕಾಗತ್ತೆ. ತುಂಬಾ ಬೇಯಿಸ್ಕೋಬಾರ್ದು. ಸೊ ಆಗಾಗ ನಾವು ಇದನ್ನು ಕೂಡ ಟೆಸ್ಟ್ ಮಾಡಿ ನೋಡಬೇಕು. ಈ ಒಂದು ಕ್ಯಾಪ್ಸಿಕಮ್ಮು ಪ್ರೆಸ್ ಮಾಡಿದಾಗ ಸ್ವಲ್ಪ ಒಳಗಡೆ ಹೋಗಬೇಕಾಗುತ್ತೆ. ಹಂಗಾಗಿದ್ದರೆ ಅದು ಚೆನ್ನಾಗಿ ಮಗ್ಗಿದೆ ಅಂತ ಹೇಳ್ಬೋದು. ಸೊ ಬೆಂದಿದೆ ಅಂತ ಅರ್ಥ. ಮಗ್ಗಿದೆ ಅಂತ ಹೇಳಿದ್ರೆ ಬೆಂದಿದೆ ಅಂತ ಅರ್ಥ. ಸೊ ಈಗ ಟೊಮೊಟೊ ಹಾಕುವಂಥ ಟೈಮು. ಸೊ ನಾನು ಹೆಚ್ಚಿಗೆ ಟೊಮೊಟೊ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಾನು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಹೆಚ್ಚಿಗೆ ಟೊಮೊಟೊ ಹಾಕ್ತಿದ್ದೀನಿ. ಇಲ್ಲಾಂದರೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡ್ರು ಸಾಕು. ಸೌಂಡ್ ಇದೆಲ್ಲ ಅಡುಗೆ ಮಾಡ್ತಿರ್ಬೇಕಾದ್ರೆ ಈ ಸೌಂಡೇ ಒಂಥರ ಇಷ್ಟ ಆಗುತ್ತೆ. ಅಡುಗೆ ಮಾಡ್ತಿರೋದಕ್ಕೆ ಅಂತಾರೆ. ಸೊ ನೀವು ಕಲರ್ ನೋಡ್ಬೋದು. ಈಗ ಸೆನ್ಸೇಷನಲ್ ಆಗಿರುವಂಥ ಕಲರ್ ಕಾಣಿಸ್ತಿದೆ. ಒಂದು ಕಡೆ ರೆಡ್, ಇನ್ನೊಂದು ಕಡೆ ವೈಟ್ ಅಥವಾ ಬ್ಲೂ ಕಲರ್ ಅಂತ ಹೇಳ್ಬೋದು, ಇನ್ನೊಂದು ಕಡೆ ಗ್ರೀನ್, ಪರ್ಪಲ್ ಕಲರ್ ಅಂತ ಕೂಡ ಹೇಳ್ಬೋದು. ಸೊ ಇದನ್ನು ಚೆನ್ನಾಗಿ ಮಗ್ಗದಕ್ಕೆ ಬಿಡಬೇಕು ಇವಾಗ. ಸೊ ಟೊಮೊಟೊ ಮಗ್ಗಿ ಆದಮೇಲೆ ಅಥವಾ ಬೆಂದಾದಮೇಲೆ ಅದು ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ. ಆವಾಗ ನಾವು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಟೊಮೊಟೊ ಲೆಮನ್ ಹಾಕಿದ್ವಿ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರುವಂಥ ಚಿತ್ರಾನ್ನದ ಗೊಜ್ಜು ರೆಡಿ. ನೀವು ನೋಡ್ತಿರ್ಬೋದು ಅಲ್ಲಿ ನೀರು ಥರ ಬಿಟ್ಕೊತಾ ಇದೆ. ಸೊ ಅದು ಜ್ಯೂಸ್ ಬಿಟ್ಕೊತಿರೋವಂಥದ್ದು ಟೊಮೊಟೊಯಿಂದ. ಸೊ ಈಗ ಕರೆಕ್ಟಾದ ಟೈಮು ನಾವು ಅರಿಶಿನ ಆ್ಯಡ್ ಮಾಡೋದಕ್ಕೆ. ಸೊ ಚಿಟಿಕೆ ಅಷ್ಟು ಅರಿಶಿನ, ಹಾಗೆ ನಾವು ಉಪ್ಪನ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ರುಚಿಗೆ ತಕ್ಕಷ್ಟು. ಸೊ ನಾನೀಗ ಉಪ್ಪು ಅಥವಾ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ.
ಸೊ ಕರೆಕ್ಟಾಗಿ ನಾವು ಎಷ್ಟು ಬೇಕು ಅನ್ನೋದನ್ನು ಕರೆಕ್ಟಾಗಿ ಮೆಜರ್ ಮಾಡಿಕೊಂಡು ಹಾಕಬೇಕು. ಅಂದರೆ ರುಚಿಗೆ ತಕ್ಕಷ್ಟು ಹೆಚ್ಚಿಗೆ ಹಾಕಕ್ಕೆ ಹೋಗಬಾರ್ದು. ಉಪ್ಪು ಹೆಚ್ಚಿಗೆ ಕೂಡ ತಿನ್ನಬಾರ್ದು, BP ಹೆಚ್ಚಿಗೆ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಈಗ ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಸೊ ಟೊಮೊಟೊ ಎಲ್ಲ ಈಗ ಸ್ಮ್ಯಾಶಸ್ ಆಗಿದೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೆಂದು ಮುಟ್ಟಿದ್ರೆ ಅಥವಾ ಅದನ್ನು ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಜ್ಯೂಸಿ ಥರ ಬಿಟ್ಕೊಳ್ಳಿ, ಫುಲ್ಲು ಬೆಂದೋಗಿದೆ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಸ್ಮ್ಯಾಶಸ್ ಆಗಿದೆ ಅಂತ ಹೇಳ್ತೀವಿ. ಸೊ ಈಗ ಇದಕ್ಕೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಹಾಕಿದ್ವಿ ಅಂತ ಹೇಳಿದ್ರೆ ರುಚಿಯಾದ ಚಿತ್ರಾನ್ನ ಗೊಜ್ಜು ರೆಡಿ. ಸೊ ಒಂದು ಒಳ್ಳೆ ನಿಂಬೆಹಣ್ಣ ತೊಗೊಂಡು ಚೆನ್ನಾಗಿ ರಸ ಇರೋವಂಥದ್ದನ್ನು ತೊಗೊಂಡು ಆ ಜ್ಯೂಸ್ನ ಈ ಥರ ನಾವು ತೆಕ್ಕೊಂಡ್ವಿ ಅಂತ ಹೇಳಿದ್ರೆ ಯಾವುದೇ ಬೀಜ ಬಿದ್ದರೂ ಕೂಡ ಅದನ್ನು ನಾವು ತೆಗೆದುಬಿಡ್ಬೋದು. ಸೊ ಕೆಲವೊಬ್ರಿಗೆ ಆ ಬೀಜ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ತೊಗೊತಾ ಇದ್ದೀನಿ ನಾನೀಗ. ಸೊ ಇದನ್ನು ಈಗ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಈಗ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಎಲ್ಲರೂ ಕಟ್ ಮಾಡಬೇಕು ಅಂದರೆ ಚಾಕು ಯೂಸ್ ಮಾಡ್ತಾರೆ. ಚಾಕುವಲ್ಲಿ ಯೂಸ್ ಮಾಡದೆ ಈ ಥರ ಕಟ್ ಮಾಡಿ ಅದ್ರ ಮೇಲೆ ಹಾಕೋದ್ರಿಂದ ಅದ್ರ ಸುವಾಸನೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಫೈನಲ್ ಆಗಿ ನಾನು ಟಚ್ ಕೊಡ್ತಿರೋದು ಕೊತ್ತಂಬರಿನ ಇದ್ರ ಮೇಲೆ ಹಾಕ್ತಿರೋದ್ರಿಂದ. ಸೊ ಈಗ ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಚಿತ್ರಾನ್ನ ಅಂದರೆ ಹೀಗಿರಬೇಕು. ಇದಕ್ಕೋಸ್ಕರನೇ ನನಗೆ ಚಿತ್ರಾನ್ನ ಅಂದರೆ ತುಂಬ ಫೇವ್ರೇಟ್ ಆಗಿರುವಂಥ ಒಂದು ಡಿಶ್ ಸೌತ್ ಇಂಡಿಯಾದಲ್ಲಿ. ಬಂದಿದೆ ಇವತ್ತು ಚಿತ್ರಾನ್ನ.